ನರೇಂದ್ರ ಮೋದಿ ಅವರು ಮೂರನೆಯ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಸಂಜೆ 7:15 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೂರನೆಯ ಬಾರಿಗೆ ಅಧಿಕಾರದ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಲಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿ ಭವನದಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಅಧಿಕಾರದ ಪ್ರಮಾಣ ವಚನವನ್ನು ಬೋಧಿಸಲಿದ್ದಾರೆ. ಮೋದಿಯವರ ಮೂರನೆಯ ಸರ್ಕಾರದ ಮೊದಲ ಸಚಿವ ಸಂಪುಟಕ್ಕೆ ಒಟ್ಟು 43 ಮಂದಿ ಸಚಿವರು ಸೇರ್ಪಡೆ ಆಗ್ತಾ ಇದ್ದಾರೆ. ಅಮಿತ್ ಶಾ, ಮನ್ಸುಖ್ ಮಾಂಡವಿಯಾ, ಅಶ್ವಿನಿ ವೈಷ್ಣವ್, ನಿರ್ಮಲಾ ಸೀತಾರಾಮನ್, ಪಿಯೂಷ್ ಗೋಯಲ್, ಜಿತೇಂದ್ರ ಸಿಂಗ್, ಶಿವರಾಜ್ ಸಿಂಗ್ ಚೌಹಾಣ್, ಹರ್ದೀಪ್ ಸಿಂಗ್ ಪುರಿ, ಎಚ್.ಡಿ. ಕುಮಾರಸ್ವಾಮಿ, ಚಿರಾಗ್ ಪಾಸ್ವಾನ್, ನಿತಿನ್ ಗಡ್ಕರಿ, ರಾಜನಾಥ್ ಸಿಂಗ್, ಜ್ಯೋತಿರಾದಿತ್ಯ ಸಿಂಧ್ಯಾ, ಕಿರಣ್ ರಿಜಿಜು, ಗಿರಿರಾಜ್ ಸಿಂಗ್, ಜಯಂತ್ ಚೌಧರಿ, ಅಣ್ಣಾಮಲೈ, ಮನೋಹರ್ ಲಾಲ್ ಖಟ್ಟರ್, ಸುರೇಶ್ ಗೋಪಿ, ಜಿತನ್ ರಾಮ್ ಮಾಂಝಿ, ರಾಮನಾಥ್ ಠಾಕೂರ್, ಜಿ ಕಿಶನ್ ರೆಡ್ಡಿ, ಬಂಡಿ ಸಂಜಯ್, ಅರ್ಜುನ್ ರಾಮ್ ಮೇಘ್ವಾಲ್, ಪ್ರಹ್ಲಾದ್ ಜೋಶಿ, ಚಂದ್ರಶೇಖರ್ ಚೌಧರಿ, ಚಂದ್ರಶೇಖರ್ ಪೆಮ್ಮಸಾನಿ, ರಾಮ್ ಮೋಹನ್ ನಾಯ್ಡು ಕಿಂಜರಪು, ರಣವೀತ್ ಸಿಂಗ್ ಬಿಟ್ಟು, ಜಿತಿನ್ ಪ್ರಸಾದ್, ಪಂಕಜ್ ಚೌಧರಿ, ಬಿ.ಎಲ್. ವರ್ಮಾ, ಲಲನ್ ಸಿಂಗ್, ಸೋನೋವಾಲ್, ಅನುಪ್ರಿಯ ಪಟೇಲ್, ಪ್ರತಾಪ್ ರಾವ್ ಜಾಧವ್, ಅನ್ನಪೂರ್ಣ ದೇವಿ, ರಕ್ಷಾ ಖಡ್ಸೆ, ಶೋಭಾ ಕರಂದ್ಲಾಜೆ, ಕಮಲ್ಜೀತ್ ಶೆರಾವತ್, ರಾವ್ ಇಂದ್ರಜಿತ್ ಸಿಂಗ್, ರಾಮದಾಸ್ ಅಠಾವಲೆ, ಹರ್ಷ ಮಲ್ಹೋತ್ರ. ಸೊ ಇಷ್ಟು ಮಂದಿ 43 ಮಂದಿ ಸಂಸದರು ಇವತ್ತು ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಹೊಸ ಮುಖಗಳ ಜೊತೆಗೆ ಹಳೆ ಮುಖಗಳಿಗೂ ಕೂಡ ಮಣೆಯನ್ನು ಹಾಕಲಾಗಿದೆ. TDPಯ ಪ್ರಮುಖ ಇಬ್ಬರು ಕ್ಯಾಬಿನೆಟ್ ದರ್ಜೆ ಸಚಿವರಾಗಿ ಇವತ್ತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. JDUನ ಇಬ್ಬರು ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿ ಇವತ್ತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಸಾಂವಿಧಾನಿಕ ನಿಯಮಗಳ ಪ್ರಕಾರ ಕೇಂದ್ರ ಸಚಿವ ಸಂಪುಟದಲ್ಲಿ ಗರಿಷ್ಠ 81 ಸಚಿವರು ಇರಲಿಕ್ಕೆ ಅವಕಾಶಗಳಿದೆ. 78ರಿಂದ 81 ಸಚಿವರು ಇರಲಿಕ್ಕೆ ಅವಕಾಶ ಇರುವಂಥದ್ದು. ಸದ್ಯಕ್ಕೆ 43 ಸಚಿವರ ಸಂಪುಟ ಅಷ್ಟೇ ಇವತ್ತು ಅಸ್ತಿತ್ವಕ್ಕೆ ಬರ್ತಾ ಇದೆ. ಅಂದರೆ ಇನ್ನೊಂದು ಹಂತದ ಸಂಪುಟ ಪುನರ್ರಚನೆ ಕೂಡ ಅದಕ್ಕೂ ಕೂಡ ಅವಕಾಶ ಇರುವಂಥದ್ದು. ಮಿತ್ರ ಪಕ್ಷಗಳಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ನೋಡಿ, ಅಜಿತ್ ಪವಾರ್ ಬಣದ ಯಾವುದೇ ಸಂಸದ ಕೂಡ ಸಚಿವರಾಗಿ ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇಲ್ಲ. ಅಜಿತ್ ಪವಾರ್ ಬಣದವರಿಗೆ ಮಿನಿಸ್ಟರ್ ಆಫ್ ಸ್ಟೇಟ್ ಅಂದರೆ ರಾಜ್ಯ ಖಾತೆಯನ್ನು ಆಫರ್ ಮಾಡಿದ್ರಂತೆ BJPಯ ಕಡೆಯಿಂದ. ಆದರೆ ಕಳೆದ ಬಾರಿ ಮೋದಿಯವರ ಸಂಪುಟದಲ್ಲಿ ಪ್ರಫುಲ್ ಪಟೇಲ್ ಅವರು ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿದ್ದ ಕಾರಣಕ್ಕೋಸ್ಕರ ಅವರಿಗೆ ಮತ್ತೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ ಬೇಕು ಎನ್ನುವಂತಹ ಬೇಡಿಕೆಯನ್ನು ಇಟ್ಟಿದ್ದರಿಂದ ಆ ಬೇಡಿಕೆಯನ್ನು ನಾವು ಈಡೇರಿಸೋಕ್ಕಾಗಲ್ಲ ಎನ್ನುವಂತಹ ಸಂದೇಶವನ್ನು BJP ಕೊಟ್ಟಿದ್ದರಿಂದ NCP ಮಿನಿಸ್ಟರ್ ಆಫ್ ಸ್ಟೇಟ್ ರಾಜ್ಯ ಖಾತೆಯನ್ನು ನಿರಾಕರಿಸಿದೆ. ಮಾಜಿ ಮುಖ್ಯಮಂತ್ರಿಗಳು ಎಚ್.ಡಿ. ಕುಮಾರಸ್ವಾಮಿ, ಶಿವರಾಜ್ ಸಿಂಗ್ ಚೌಹಾಣ್, ಮನೋಹರ್ ಲಾಲ್ ಖಟ್ಟರ್ ಇವರು ಮೋದಿಯವರ ಕ್ಯಾಬಿನೆಟ್ನಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನರೇಂದ್ರ ಮೋದಿಯವರ ಜೊತೆಗೆ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ ಅಂಥೇಳಿ. ಸಂಪುಟ ಸಚಿವರಾಗಿ ಅಥವಾ ಮೋದಿಯವರ ಸರ್ಕಾರ ಪ್ರಮಾಣ ವಚನ ಸ್ವೀಕಾರ ಮಾಡುವುದಕ್ಕೂ ಮೊದಲು ಮೋದಿಯವರು ಯಾರೆಲ್ಲ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ ಅವ್ರನ್ನೆಲ್ಲರನ್ನು ಕೂರಿಸಿಕೊಂಡು ಇವತ್ತು ಪಾಠವನ್ನು ಮಾಡಿದ್ದಾರೆ. ವೇದಿಕೆಯಲ್ಲಿ ಮೋದಿಯವರ ಜೊತೆಗೆ BJPಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಕೂಡ ಇದ್ದರು. ಪಾಠ ಹೇಳಿಸ್ಕೊಳ್ಳುವಂಥ ಸ್ಥಿತಿಯಲ್ಲಿ ಯಾರೂ ಕೂಡ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವರು, ಅಲ್ಪಾವಧಿಗಾದರು. ಶಿವರಾಜ್ ಸಿಂಗ್ ದೀರ್ಘಕಾಲ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಂಥವರು. ಮನೋಹರ್ ಲಾಲ್ ಖಟ್ಟರ್ ಕೂಡ ಹರಿಯಾಣದಲ್ಲಿ ಸತತ 2ನೇ ಬಾರಿ ಮುಖ್ಯಮಂತ್ರಿಯಾಗಿ ದೀರ್ಘಕಾಲ ಆಡಳಿತವನ್ನು ನಡೆಸಿದಂಥವ್ರು. ಯಾರು ಕೂಡ ಮೋದಿಯವರ ಕೈಯಲ್ಲಿ ಹೇಳಿಸಿಕೊಂಡು ಅಧಿಕಾರ ನಡೆಸಬೇಕಾದಂಥ ಅನಿವಾರ್ಯತೆಯಲ್ಲಿ ಯಾರೂ ಕೂಡ ಇಲ್ಲ. ಆದರೆ ಆ ಮೋದಿ ಅಂಥೇಳಿ ಒಂದು ಛಾಪು ಬೇಕಲ್ಲ, ಆ ಛಾಪನ್ನು ಮೂಡಿಸ್ಲಿಕ್ಕೆ ಇವತ್ತು ಈ ಕ್ಲಾಸ್ ಮೋದಿ ಕಿ ಪಾಠಶಾಲಾ ಮೋದಿಯವರ ಪಾಠಶಾಲೆಯಲ್ಲಿ ಇವತ್ತು ಹೊಸ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥವರು ಕೂತ್ಕೊಂಡು ಪಾಠವನ್ನು ಕೇಳಿದ್ದಾರೆ. ಅಣ್ಣಾಮಲೈ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅವರನ್ನು ರಾಜ್ಯಸಭಾ ಸಂಸದರನ್ನಾಗಿ ಮಾಡ್ತಾರೆ. ಕಾರಣ ಲೋಕಸಭೆಯಲ್ಲಿ ಅವರು ಗೆದ್ದಿಲ್ಲ. ತಮಿಳುನಾಡಿನಲ್ಲಿ ತನ್ನ ಬೇಸನ್ನು ವಿಸ್ತರಣೆ ಮಾಡಿಕೊಳ್ಬೇಕು ಎನ್ನುವಂತಹ ಕಾರಣಕ್ಕೋಸ್ಕರ ಸುರೇಶ್ ಗೋಪಿ ಅವರಿಗೂ ಕೂಡ ಅವಕಾಶ ಸಿಕ್ಕಿದೆ ಕೇರಳದ ಕೋಟದ ಅಡಿಯಲ್ಲಿ. ನಿರ್ಮಲಾ ಸೀತಾರಾಮನ್, ಶೋಭಾ ಕರಂದ್ಲಾಜೆ ಹಂಗೆ ನೋಡೋಕ್ಕೋದ್ರೆ ಇಸ್ ಅ ವರ್ಸ್ಟ್ ಪರ್ಫಾರ್ಮಿಂಗ್ ಮಿನಿಸ್ಟರ್. ಶೋಭಾ ಕರಂದ್ಲಾಜೆ ಚಿಕ್ಕಮಂಗ್ಳೂರಲ್ಲೇ
ಅವ್ರು ಕೆಲಸ ಮಾಡಲ್ಲ ಅಂಥೇಳಿ ಬೆಂಗಳೂರು ಉತ್ತರ ಕಳಿಸಿ, ಇಲ್ಲಿ ಪಾಪ ಬೆಂಗಳೂರು ಉತ್ತರದ ಜನ ಎಲ್ಲವನ್ನ ಮರೆತು ಓಟ್ ಹಾಕಿ ಮತ್ತೆ ಗೆಲ್ಲಿಸಿ ಕಳಿಸಿದ್ದಾರೆ. ಯಾವ ಮಾನದಂಡದ ಆಧಾರದಲ್ಲಿ ಮೋದಿಯವರು ಮತ್ತೆ ಶೋಭಾ ಕರಂದ್ಲಾಜೆಗೆ ಅವಕಾಶವನ್ನು ಮಾಡಿಕೊಟ್ರು ಎನ್ನುವಂಥದ್ದನ್ನು ಅವರೇ ಹೇಳಬೇಕಷ್ಟೆ. ಕಾರಣ ಏನು ಅಂತ ಹೇಳಿದ್ರೆ, ನೀವು ಟಿ ವಿಗಳನ್ನು ಗಮನಿಸಿ. ಈ ಹಿಂದೆ ಮೋದಿಯವರ ಸರ್ಕಾರದಲ್ಲಿ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಟಿ ವಿಗಳಲ್ಲಿ ಒಂದು ಸುದ್ದಿ ಹರಿದಾಡ್ತಾ ಇತ್ತು. ಮೋದಿ ಮಾಸ್ಟರ್ ಸ್ಟ್ರೋಕ್, ಕೆಲಸ ಮಾಡಿದವರಿಗಷ್ಟೇ ಮಣೆ, ಕೆಲಸ ರಿಪೋರ್ಟ್ ಕಾರ್ಡ್ ಕೇಳಿದ ಮೋದಿ, ಈ ಥರದ್ದು ಬಿಲ್ಡಪ್ ನ್ಯೂಸ್ಗಳು ಇರ್ತಾ ಇತ್ತು. ಕ್ಯಾಬಿನೆಟ್ ಇವತ್ತಿನ ಸ್ವೇರಿಂಗ್ ಇನ್ ಸೆರೆಮನಿಯ ಲಿಸ್ಟನ್ನು ನೋಡಿದ್ರೆ ಅಂಥ ಯಾವುದೇ ಬಿಲ್ಡಪ್ ಏನಿಲ್ಲ. ಉದಾಹರಣೆಗೆ ಆ್ಯಸ್ ಎ ನಾಗರಿಕ ವಿಮಾನಯಾನ ಸಚಿವರಾಗಿ ಜ್ಯೋತಿರಾದಿತ್ಯ ಸಿಂಧ್ಯಾ ಸಾಧನೆ ಏನೂ ಇಲ್ಲ, ನಾಟ್ ಎ ಬಿಗ್ ಇಶ್ಯೂ, ಏನು ದೊಡ್ಡ ಸಾಧನೆ ಏನು ಮಾಡಿಲ್ಲ. ನಿರ್ಮಲಾ ಸೀತಾರಾಮನ್, ಆ್ಯಕ್ಚುಲಿ ಮೋದಿಯವರ ಮೋದಿ ಪಾಪ್ಯುಲಾರಿಟಿ ಕಮ್ಮಿ ಆಗುವುದರಲ್ಲಿ ನಿರ್ಮಲಾ ಸೀತಾರಾಮನ್ ಪಾಲು ಕೂಡ ದೊಡ್ಡದಿದೆ. ಆ ಎರಗೆನ್ಸಿಗಳು, ಧಿಮಾಕು, ದುರಹಂಕಾರದ ಮಾತುಗಳು. ಸೊ ಅಶ್ವಿನಿ ವೈಷ್ಣವ್, ಸೋಷಿಯಲ್ ಮೀಡಿಯಾಗಳಲ್ಲಿ ಅಶ್ವಿನಿ ವೈಷ್ಣವು ಸಾಕಷ್ಟು ಮೈಲೇಜನ್ನು ತೆಗೆದುಕೊಂಡಂತಹ ಒಬ್ಬ ಸಚಿವ. ಬಟ್ ಅಶ್ವಿನಿ ವೈಷ್ಣವರು ರೈಲ್ವೆ ಸಚಿವರಾದ ಮೇಲೆ ಹಲವು ರೈಲ್ವೆ ಅವಘಡಗಳಾದವು, ದುರಂತಗಳಾದವು. ರೈಲ್ವೆಗಳಲ್ಲಿ ಪರಿಸ್ಥಿತಿ ಏನಿದೆ ಅಂಥೇಳಿ ಗೊತ್ತಾಗುತ್ತೆ, ಯಾವ ಪರಿಸ್ಥಿತಿಯಲ್ಲಿದೆ ಅಂಥೇಳಿ ರೈಲ್ವೆ. ಸೊ ಮಾನದಂಡ ಅಂತೇನಿಲ್ಲ. ಮೋದಿಯವರು ಕೆಲವೊಂದಿಷ್ಟು ಜನನ ಪಿಕ್ ಮಾಡಿದ್ದಾರೆ, ಅವರಿಗೆ ಸಚಿವ ಸ್ಥಾನ ಸಿಗ್ತಾ ಇದೆ ಅಷ್ಟೇ. ಸೊ ಇವತ್ತಿನಿಂದ ಮೋದಿಯವರ 3ನೇ ಅವಧಿಯ ಕಾರ್ಯಭಾರ ಆರಂಭ ಆಗ್ತಾ ಇದೆ. ಕುಮಾರಸ್ವಾಮಿ ಅವರು ಹೇಳಿದ ಹಾಗೆ ಮೋದಿಯವರ ಜೊತೆಗೆ ಕೆಲಸ ಮಾಡಲಿಕ್ಕೆ ಇವರಿಗೆಲ್ಲ ಅವಕಾಶ ಸಿಕ್ಕಿರುವಂಥದ್ದು.